ಇನ್ನು ಮುಂದಿನ ರಾಶಿ ಮಕರ ರಾಶಿಗೆ ಬರೋದಾದ್ರೆ, ಮಕರ ರಾಶಿಯವರಿಗೆ ಹೇಗಿದೆ ಏಪ್ರಿಲ್ ಮಂತ್? ಈ ಮಕರ ರಾಶಿಯವರಿಗೆ ಮೊದಲನೇ ಕಾರ್ಡ್ ಬಂದು ಆರೋಗ್ಯ, ಎರಡನೇ ಕಾರ್ಡ್ ಬಂದು ರಿಲೇಷನ್ಶಿಪ್, ಮೂರನೇ ಕಾರ್ಡ್ ಬಂದು ಹಣಕಾಸಿನ ವಿಚಾರ. ಸೊ ಇನ್ನು ಮೊದಲನೇ ಕಾರ್ಡು ಆರೋಗ್ಯದ ವಿಚಾರ. ಆರೋಗ್ಯ ಸ್ವಲ್ಪ ಸರಿ ಇಲ್ಲ, ನಿಮಗೆ ಕಷ್ಟಪಡ್ತಿದ್ದೀರಾ, ಕತ್ಲಲ್ಲಿದ್ದೀರಾ, ಮಾನಸಿಕವಾಗೂ ಅಂಥ ಪಾಸಿಟಿವ್ ಆಗಿಲ್ಲ, ದೈಹಿಕವಾಗಿ ಕೂಡ ತುಂಬ ಕೃಷಿಸಿ ಹೋಗಿರೋದು. ಅಂದರೆ ಮೈಕೈ ನೋವು, ತಲೆನೋವು, ಏನೋ ಒಂದು ಇಡೀ ತಿಂಗಳು ನೋವುಗಳು ಬರೋದು, ಹಿಂಸೆ ಆಗೋವಂಥದ್ದು. ಇದರಿಂದ ನಿಮ್ಮ ಮನಸ್ಸು ಕೂಡ ತುಂಬ ಬೇಸತ್ತು ಹೋಗಿ, ಅಯ್ಯೋ ಇದೇನಪ್ಪ ಹಿಂಗಾಗಿ ಹೋಗಿದ್ದೀನಿ ಈ ತಿಂಗಳು, ಏಪ್ರಿಲ್ ತಿಂಗಳು ಆರೋಗ್ಯದ ವಿಚಾರದಲ್ಲಿ ಕೇರ್ಫುಲ್ ಆಗಿರ್ಬೇಕು. ಸಣ್ಣ ಪುಟ್ಟ ಪ್ರಾಬ್ಲಮ್ ಆದ್ರೂ ಡಾಕ್ಟರ್ ಹತ್ರ ಹೋಗಿ ತೋರಿಸ್ಕೊಂಡು ಸರಿ ಮಾಡಿ. ನೆಗ್ಲೆಕ್ಟ್ ಮಾಡೋ ಥರನೇ ಇಲ್ಲ ಇಲ್ಲ. ಸೊ ಇನ್ನು ರಿಲೇಷನ್ಶಿಪ್ ಮಕರ ರಾಶಿಯವರಿಗೆ ಇದು ಒಂಥರ ತುಂಬ ಯೋಚನೆ ಮಾಡಿ ಫೋಕಸ್ಡ್ ಆಗಿ ರಿಲೇಷನ್ಶಿಪ್ನ ಮೇಂಟೈನ್ ಮಾಡಬೇಕಾಗುತ್ತೆ. ಓಕೆ, ಇವಾಗ ಈ ರಿಲೇಷನ್ಶಿಪ್ಪೇ ಬೇಡ ಅನ್ಸ್ಬಿಡ್ಬೋದು, ನಿಮಗೆ ಅನ್ಸ್ಬೋದು ಅಥವಾ ನಿಮ್ಮ ಎದುರುಗಿನವ್ರಿಗೆ ಅನ್ಸ್ಬೋದು. ತುಂಬ ಸ್ಟ್ರಗಲ್ಸ್ ಇದೆ ರಿಲೇಷನ್ಶಿಪ್ಪಲ್ಲಿ. ಹಾಗೆಯೇ ಆನ್ ಆ್ಯಂಡ್ ಆಫ್ ಸಿಚುವೇಶನು ಇರತ್ತಪ್ಪ, ಇವತ್ತಿದು ಕಂಟಿನ್ಯೂ ಆಗುತ್ತೆ ಅಂತ ಅನ್ಕೊತೀರ, ನಾಳೆ ಇನ್ನೇನೋ ಪ್ರಾಬ್ಲಮ್ ಬರುತ್ತೆ. ಹಾಗೆ ನಿಮ್ಮ ಮನಸ್ಥಿತಿನೇ ಹಂಗಿರ್ಬೋದು. ಬೇಕು ಅಥವಾ ಬೇಡಗಳ ನಡುವೆ ನೀವು ತುಂಬ ಹೊಡೆದಾಟವನ್ನು ಮಾಡ್ತಾ ಇದ್ದೀರಾ ಯಾವುದೇ ಸಂಬಂಧಗಳಲ್ಲಿ ಅಂತ. ಇನ್ನು ಹಣಕಾಸಿನ ವಿಚಾರಕ್ಕೆ ಬಂದಾಗ ಮಕರ ರಾಶಿಯವ್ರಿಗೆ ಸಕ್ಸಸ್ ಸೆಲೆಬ್ರೇಟ್ ಮಾಡ್ತಾ ಇದ್ದೀರಾ. ಏನೋ ಒಂದು ಗೋಲ್ ಇರುತ್ತೆ, ಸಣ್ಣ ಕೆಲಸಗಾರರಿಂದ ದೊಡ್ಡ ಕೆಲಸದವರೆಗೂ ಎಲ್ಲರಿಗೂ ಗೋಲ್ ಇರುತ್ತೆ. ಸೊ ಆಗ ಗೋಲ್ನ ನೀವು ರೀಚ್ ಮಾಡಿದ್ದೀರಾ, ನಿಮಗೆ ಪಾಸಿಟಿವ್ ರಿಸಲ್ಟ್ಸ್ ಬರುತ್ತೆ ಅಂತೇಳಿ ತುಂಬ ಹೋಪ್ ಇಟ್ಕೊಂಡಿದ್ದೀರಾ. ಸೊ ಈ ಟೈಮಲ್ಲಿ ಸಕ್ಸಸ್ನ ತೋರಿಸುವಂಥ ಕಾರ್ಡ್ ಇದು. ಸಪೋರ್ಟಿವ್ ಎನ್ವಿರಾನ್ಮೆಂಟ್, ನೀವು ಕೆಲಸ ಮಾಡೋ ಜಾಗದಲ್ಲಿ ನಿಮಗೆ ಸಪೋರ್ಟ್ ಇದೆ. ಹಾಗೆಯೇ ಯಾರ ಜೊತೆಗಾದರೂ ಮನಸ್ತಾಪ ಇದ್ದರೂ ಕೂಡ ಅದನ್ನು ಬಗೆಹರಿಸ್ಕೊಳ್ಳೋಕ್ಕೆ ಈ ಸಮಯದಲ್ಲಿ ಮಕರ ರಾಶಿಯವ್ರಿಗೆ ಅವಕಾಶ ಇದೆ.